ಸರ್, ಈ ದಿನ ಬಳ್ಳಾರಿ ನಗರದಲ್ಲಿ ಈ ಬೈಕ್ ಆ್ಯಪ್ಗಳ ಮುಖಾಂತರ ಯಾವುದೇ ಅನುಮತಿ ಪಡೆದೆ RTO ಕಚೇರಿಯಲ್ಲಿ ಅನುಮತಿ ಪಡೆದೆ ವೈಟ್ ಬೋರ್ಡ್ ಅಲ್ಲಿ ಬಂದು ಈ ಬೈಕ್ ರೈಡ್ಗಳನ್ನು ಹೊಡಿತಾ ಇದ್ದಾರೆ. ನಾವು ಪ್ರಶ್ನಿಸಿದಾಗ, ನಮ್ಮ ಮುಖಂಡರುಗಳು ಪ್ರಶ್ನಿಸಿದಾಗ ನಮ್ಗೆ ಹೈಕೋರ್ಟ್ ಇಂದ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಅದು ಇರೋದು ಕಾನೂನು ಏನಂದ್ರೆ, ನಮ್ಮ ಸ್ಥಳೀಯ RTO ಕಚೇರಿಯಲ್ಲಿ ಅನುಮತಿ ಪಡೆದು ಟ್ಯಾಕ್ಸ್ ಅನ್ನು ಪೇ ಮಾಡಿ ಒಂದಲ್ಲಿ ಡ್ರೆಸ್ ಕೋಡ್ ಅನ್ನು ಕೊಡ್ತಾರೆ. ಅದಾದ್ಮೇಲೆ ಒಂದು ನಾಮಫಲಕ, ಬ್ಲಾಕ್ ನಾಮಫಲಕ ಕೊಡ್ತಾರೆ. ಅದನ್ನ ತಾವು ಉಪಯೋಗಿಸಿ ರೈಡ್ ಅನ್ನು ಮಾಡ್ರಿ. ಇವಾಗ ಸರ್, ನಾನು ನಿಮ್ಮ ಮೂಲಕ ಸಾರ್ವಜನಿಕ ನಮ್ಮ ಎಲ್ಲ ಇಡೀ ಬಳ್ಳಾರಿ ಜನತೆಗೆ ನಾನು ಕೇಳ್ಕೊಳ್ಳೋದೇನೆಂದ್ರೆ, ಇವತ್ತು 10-20 ರೂಪಾಯಿ ಕಡಿಮೆ ಆಗುತ್ತೆ ಅಂತ ಹೇಳಿ ತಾವು ಅಪರಿಚಿತ ವ್ಯಕ್ತಿಗೆ ಒಂದು ಬೈಕ್ ಬುಕ್ ಮಾಡ್ಕೊಂಡು ತಾವು ಹೋಗ್ತಾ ಇದೀವಿ. ನಾಳೆ ಬೆಳಿಗ್ಗೆ ತಮಗೆ ಏನಾದ್ರು ಅನಾಹುತ ಉಂಟಾದ್ರೆ ಅದಕ್ಕೆ ಯಾರು ಹೊಣೆ ಹೊರ್ತಾರೆ? ಇವತ್ತು ತಮ್ಮ ಏನೋ ಒಂದು 10-20 ರೂಪಾಯಿ ಜಾಸ್ತಿ ಆಗೋದ್ರೂ ಕೂಡ ಪರವಾಗಿಲ್ಲ. ಇವತ್ತು 15,000 ಜನ ಚಾಲನೆ ಜೀವನ ಮಾಡಿಕೊಂಡು ಜೀವನ ಉಪಾಧಿಯಾಗಿ ಆಟೋಗಳನ್ನು ಓಡಿಸ್ತಾ ಇದ್ದಾರೆ. ಅಂತವರಿಗೆ ತಾವು 10-20 ರೂಪಾಯಿ ಜಾಸ್ತಿ ಆಗೋದ್ರು ಕೊಟ್ರೆ ಅವರು ಸುರಕ್ಷಿತವಾಗಿ ತಮ್ಮ ಮನೆಗಳಿಗೆ ಸೇರಿಸಿ ಇವತ್ತು ಪಾಸಿಂಗು, ಇನ್ಸೂರೆನ್ಸ್, ಟ್ಯಾಕ್ಸ್ ಕಟ್ಟಿ ಎಲ್ಲ ದಾಖಲಾತಿಗಳೊಂದಿಗೆ ನಮ್ಮ ಚಾಲಕರು ಬೆಳಿಗ್ಗೆಯಿಂದ ಒಂದು ಬಾಡಿಗೆ ಕೂಡ ಸಿಗ್ತಾ ಇಲ್ಲ. ಇವತ್ತು ಅವ್ರ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಸರ್ಕಾರ ಈಗಾಗಲೇ ಫ್ರೀ ಬಸ್ಗಳನ್ನು ಬಿಟ್ಟಿದೆ. LPG ರೇಟು, CNG ರೇಟು ಜಾಸ್ತಿ ಆಗಿದೆ. ಒಂದ್ ಕಡೆ ಯಾವುದೇ ಒಂದು ಯೋಜನೆ ಇಲ್ಲ, ಮತ್ತೆ ಸಹಾಯ ನಿಧಿ ಕೂಡ ಇಲ್ಲ ಸರ್ಕಾರ ವತಿಯಿಂದ. ಈಗ ಬೈಕ್ ರ್ಯಾಪಿಡ್ ಏನ್ ಮಾಡ್ತಿದಾರೆ ಅಂದ್ರೆ, ಸುಮ್ನೆ ಆ ಆ್ಯಪ್ ಮಾಲೀಕರು ಏನ್ ಮಾಡ್ತಾರೆ ಅಂದ್ರೆ, ಬಂದ್ಬಿಟ್ಟು ಅವ್ರ ದುಡಿಯುಗಾಗಿ ಸುಮ್ನೆ ಆ್ಯಪ್ಗಳನ್ನು ಮಾಡೋದು. ಯಾವನೋ ಎಲ್ಲಿ ಆಂಧ್ರ ಗಾಡಿಗಳು, ಕರ್ನಾಟಕ ಗಾಡಿ, ಎಲ್ಲೆಲ್ಲೋ ಬೆಂಗಳೂರು ಗಾಡಿಗಳು ತಗೊಂಡ್ ಬಂದು ಅವನಿಗೆ ದಾಖಲಾತಿ ಇರಲ್ಲ, ಲೈಸೆನ್ಸ್ ಇರಲ್ಲ, ಅವ್ನು ಯಾವನೋ ವ್ಯಕ್ತಿ ಯಾವನೋ ಗೊತ್ತಿಲ್ಲ, ಅವನ ಮುಖಾಂತರ ಬೈಕ್ ಆ್ಯಪ್ಗಳು ತಗೊಂಡು ಹೋದ್ರೆ ನಾಳೆ ಬೆಳಿಗ್ಗೆ ಸಾರ್ವಜನಿಕರಿಗೆ ಉಂಟಾದ್ರೆ, ಯಾವ್ದು ತೊಂದರೆ ಉಂಟಾದ್ರೆ ಯಾರು ಹೊಣೆ ಆಗುತ್ತಾರೆ? ಹಾಗಾಗಿ ಇವತ್ತು ಎಲ್ಲಾ ಚಾಲಕರು ಬಳ್ಳಾರಿ ನಗರದಲ್ಲಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾನ್ಯ ಮೇಡಮ್ ಅವರ ಹತ್ರ ಹೋಗಿ ನಾವು ನಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಕೂಡಲೇ ವೈಟ್ ಬೋರ್ಡ್ ಈ ಬೈಕ್ ರ್ಯಾಪಿಡೋ ಅನ್ನು ಬಂದ್ ಮಾಡಿಸ್ಬೇಕಂತೇಳಿ ನಾವು ಹೋರಾಟವನ್ನು ಮಾಡ್ತಾ ಇದೀವಿ. ಅವ್ರಿಗೆ ಹೋಗಿ ನಾವು ಮನವಿಯನ್ನು ಸಲ್ಲಿಸ್ತೀವಿ.